Hi, praise the Lord. Thank you for your feedbacks. Really, I am so happy with your feedbacks. ಅನೇಕರು ನನಗೆ ಕಾಲ್ ಮಾಡಿದಾಗ ಮತ್ತು ಮೀಟ್ ಆದಾಗ ಹೇಳಿದಂಥ ವಿಷಯ ಏನಂದರೆ, ಸಿಸ್ಟರ್ ಯಾಕೆ ವೀಡಿಯೋಸ್ ಮಾಡ್ತಾ ಇಲ್ಲ, ನಾವು ನಿಮ್ಮ ವೀಡಿಯೋಸಿಂದ ಬಹಳ ಧೈರ್ಯಗೊಳ್ತಾ ಇದ್ದೇವೆ, ನಾವು ಬಹಳ ಸಮಾಧಾನ ಸಿಗ್ತಾ ಇದೆ, ಎನ್ಕರೇಜ್ಮೆಂಟ್ ಸಿಗ್ತಾ ಇದೆ. ನಮ್ಮ ಮಕ್ಕಳು ನಿಮ್ಮ ವೀಡಿಯೋಸನ್ನು ನೋಡೋದಕ್ಕೆ ಪ್ರಾರಂಭವಾದಾಗಿಂದ ಅವರು ಬಹಳ ಬದಲಾಗಿದ್ದಾರೆ ಎಂಬುದಾಗಿ ಹೇಳಿದ್ರಿ. ಥ್ಯಾಂಕ್ ಯು. ಸಕಲ ಘನ ಮಾನ ಮಹಿಮೆ ದೇವರೊಬ್ಬನಿಗೆ ಉಂಟಾಗಲಿ, ಆತನು ಮಾತ್ರ ಅದಕ್ಕೆ ಅರ್ಹನು. ಸೊ ಫಾರ್ ಸಮ್ ರೀಸನ್ ಐ ಕುಡ್ ನಾಟ್ ಮೇಕ್ ವೀಡಿಯೋಸ್. ಆದರೆ ಇನ್ನು ಮುಂದೆ ಹಾಗಾಗದೇ ಇರೋ ಹಾಗೆ ನನಗೋಸ್ಕರ ಕೂಡ ನೀವು ಪ್ರಾರ್ಥನೆ ಮಾಡಿ. ಓಕೆ, ಈ ದಿನ ನಮ್ಮನ್ನು ಆತ್ಮೀಯವಾಗಿ ಬಲಪಡಿಸುವಂಥ ದೇವರ ಸಂದೇಶವನ್ನು ನಾವು ಧ್ಯಾನಿಸಿಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ದೇವರ ವಾಕ್ಯ ಹೇಳುತ್ತೆ, ನಾವು ಯಾವಾಗಲೂ ಸಂತೋಷವಾಗಿರಬೇಕು, ಪಾಸಿಟಿವ್ ಆಗಿರಬೇಕು ಅಂತೇಳಿ. ಆದರೆ ನಾವು ಯಾವಾಗಲೂ ಸಂತೋಷವಾಗಿ ಇರದ ರೀತಿಯಲ್ಲಿ, ಯಾವಾಗಲೂ ನಾವು ನೆಗೆಟಿವ್ ಆಗಿ ಆಲೋಚನೆ ಮಾಡೋ ರೀತಿಯಲ್ಲಿ ನಮ್ಮ ಹೃದಯವನ್ನು ಕಳವಳಪಡಿಸುವಂಥ, ನಮ್ಮನ್ನು ಡಿಪ್ರೆಷನ್ಗೆ ತಳ್ಳುವಂಥ ಒಬ್ಬ ಶತ್ರು ಇದ್ದಾನೆ, ಆತನೇ ಸೈತಾನನು. ಸೊ ಆತನು ಪ್ರತಿನಿತ್ಯ ನಮ್ಮ ಮೈಂಡಿಗೆ ಬೇಡವಾದ ಅನೇಕ ನೆಗೆಟಿವ್ ಥಾಟ್ಸ್ಗಳನ್ನು ತಂದೊಡ್ತಾನೆ ನಮ್ಮನ್ನು ಶೋಧನೆಗೆ ಒಳಪಡಿಸೋದಕ್ಕೆ. ಆಗ ಅಂಥ ಸಂದರ್ಭದಲ್ಲಿ ಅದನ್ನು ನಾವು ಓವರ್ಕಮ್ ಮಾಡೋದು ಹೇಗೆ ಅಂದರೆ, ನಾವು ಒಂದೇ ಮಾರ್ಗ ಏನಂದರೆ, ನಾವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕು ಮತ್ತು ನಾವು ಪಾಸಿಟಿವ್ ಆಗಿರೋದನ್ನು ಕಲ್ತ್ಕೊಳ್ಬೇಕು. ಆಗ ಮಾತ್ರ ಸೈತಾನನ ತರುವಂಥ ನೆಗೆಟಿವ್ ಥಾಟ್ಸ್ಗಳನ್ನು ನಾವು ಓವರ್ಕಮ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರಿಯರಾದ ದೇವರ ಮಕ್ಕಳೇ, ಬಿ ಪಾಸಿಟಿವ್. ಆಲ್ವೇಸ್ ಸ್ಟಾರ್ಟ್ ಯುವರ್ ಡೇಸ್ ವಿತ್ ಎ ಪಾಸಿಟಿವ್ ಥಾಟ್ಸ್, ಬಿಕಾಸ್ ಎವ್ರಿ ಪಾಸಿಟಿವ್ ಥಾಟ್ಸ್ ಇಸ್ ಎ ಸೈಲೆಂಟ್ ಪ್ರೇಯರ್. ಇಟ್ ವಿಲ್ ಚೇಂಜ್ ಯುವರ್ ಲೈಫ್. ಸೊ ಅದಕ್ಕೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನು ನೀವು ಕಲ್ತ್ಕೊಳ್ಳಿ. ಪಾಸಿಟಿವ್ ಥಾಟ್ಸ್ ಕೂಡ ಒಂದು ಸೈಲೆಂಟ್ ಪ್ರೇಯರೇ, ಅದು ನಮ್ಮ ಜೀವಿತವನ್ನೇ ಬದಲಾಯಿಸ್ಬಿಡುತ್ತೆ. ಅದಕ್ಕೆ ಯಾವಾಗಲೂ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಬಿಡದೇ ಇರುವಾಗಿ ಸೈತಾನನು ಪ್ರತಿನಿತ್ಯ ನೆಗೆಟಿವ್ ಥಾಟ್ಸ್ಗಳನ್ನು ತಂದೊಡ್ತಾನೆ. ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂದರೆ, ಪ್ರಾರ್ಥನೆ ಮಾಡಬೇಕು, ಹೆಚ್ಚು ಪ್ರಾರ್ಥನೆ ಮಾಡಬೇಕು, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕು. ಆಗ ದೇವರ ಸಹಾಯ ನಮಗೆ ಸಿಗುತ್ತೆ. ಅದನ್ನೇ ಯೆರೆಮೀಯನು ಕೂಡ ಹೇಳ್ತಾನೆ. ದ ಬುಕ್ ಆಫ್ ಜೆರೆಮಾಯ ಚಾಪ್ಟರ್ 29 ವರ್ಸ್ 12 ನಾವು ನೋಡೋದಾದರೆ, ಗೋ ಆ್ಯಂಡ್ ಪ್ರೇ ಟು ಮೀ ಆ್ಯಂಡ್ ಐ ವಿಲ್ ಲಿಸನ್ ಟು ಯು. ದೇವರ ವಾಕ್ಯ ಹೇಳ್ತಾ ಇದೆ, ವೆನ್ ಯು ಪ್ರೇಯರ್ ಹಿ ವಿಲ್ ಲಿಸನ್ ಟು ಯು ಆ್ಯಂಡ್ ಹಿ ವಿಲ್ ಹೆಲ್ಪ್ ಯು ಆ್ಯಂಡ್ ಹಿ ವಿಲ್ ಗಿವ್ ಯು ನ್ಯೂ ಸ್ಟ್ರೆಂತ್ ಟು ಓವರ್ಕಮ್ ಇಟ್. ಆತನು ಇದನ್ನು ಓವರ್ಕಮ್ ಮಾಡಲಿಕ್ಕೆ ನಿನಗೆ ಹೊಸ ಸ್ಟ್ರೆಂತನ್ನು ಆತನು ಅನುಗ್ರಹ ಮಾಡ್ತಾನೆ. ನಾವು ಪ್ರಾರ್ಥನೆ ಮಾಡದ ಕಾರಣ ನಾವು ಏನು ಅಂದ್ಕೊಳ್ತಾ ಇಲ್ಲ ಅಷ್ಟೇ. ನಾವು ಪ್ರಾರ್ಥನೆ ಮಾಡದ ಕಾರಣ ನಮಗೆ ದೇವರ ಶಕ್ತಿ ಸಿಗ್ತಾ ಇಲ್ಲ. ನಾವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡದೇ ಇರೋ ಕಾರಣವೇ ನಮ್ಮ ಜೀವಿತದಲ್ಲಿ ಕಾರ್ಯಗಳಾಗ್ತಾ ಇಲ್ಲ. ದೇವರು ಹೇಳ್ತಾ ಇದ್ದಾನೆ, ನೀನು ನನ್ನನ್ನು ಪ್ರಾರ್ಥಿಸು, ನಾನು ನಿನ್ನ ಕೂಗನ್ನು ಕೇಳಿ ನಿನಗೆ ಹೆಲ್ಪ್ ಮಾಡ್ತೀನಿ ಅಂತೇಳಿ. ಸೊ ನಾವು ಪ್ರಾರ್ಥನೆ ಮಾಡೋಣ, ಖಂಡಿತ ದೇವರು ನಮಗೆ ಸಹಾಯ ಮಾಡ್ತಾನೆ. ನಾವು ಸೋಮಾರಿಗಳಾಗಿರೋದು ಬೇಡ ಪ್ರಾರ್ಥನೆ ವಿಷಯದಲ್ಲಿ. ಯಾಕೆಂದರೆ ನಾವು ಪ್ರಾರ್ಥನೆ ಮಾಡಿದ್ರೆ ನಾವು ದೊಡ್ಡ ಶಕ್ತಿಯನ್ನು ಹೊಂದ್ಕೊಳ್ತೀವಿ ಅನ್ನೋದು ಈ ನೋಸ್ ವೆರಿ ವೆಲ್. ಸೈತಾನ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಏನು ಮಾಡ್ತಾನೆ ಅಂದರೆ, ನಾವು ಪ್ರಾರ್ಥನೆ ಮಾಡದಂತೆ ಅನೇಕ ಡಿಸ್ಟ್ರಾಕ್ಷನ್ಸ್ಗಳನ್ನ ತಂದು ಹಾಕ್ತಾನೆ. ಆದರೂ ಕೂಡ ನಾವು ಅವುಗಳನ್ನು ಗುರುತಿಸಿ, ಏನೇ ಕೆಲಸ ಇದ್ದರೂ, ಎಷ್ಟೇ ಕೆಲಸ ಇದ್ದರೂ ನಾವು ಅದನ್ನು ಬಿಟ್ಟು ನಾವು ಪ್ರಾರ್ಥನೆಗಾಗಿ ಸಿದ್ಧ ಮನಸ್ಸಿನಿಂದ ನಾವು ನಿಂತಾಗ ನಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಕಾಣುವಂತೆ ಪ್ರಾರ್ಥನೆಯಲ್ಲಿ ನಾವು ಹೋರಾಡಿದಾಗ ದೇವರು ನಮಗೆ ದೊಡ್ಡ ಶಕ್ತಿಯನ್ನು, ಹೊಸ ಶಕ್ತಿಯನ್ನು ಕೊಡ್ತಾನೆ. ನಮ್ಮ ಒಂದು ಶಕ್ತಿಯನ್ನು ಆತನ ರಿನ್ಯೂ ಮಾಡ್ತಾನೆ. ಆಗ ಪ್ರಾರ್ಥನೆಯ ಶಕ್ತಿಯಿಂದ ನಾವು ನಮ್ಮ ಜೀವಿತದಲ್ಲಿ ಎಲ್ಲ ಒಂದು ಪಾಸಿಟಿವ್, ಎಲ್ಲ ಒಂದು ನೆಗೆಟಿವ್ ಥಾಟ್ಸ್ಗಳನ್ನು, ಶೋಧನೆಗಳನ್ನು ಎಲ್ಲವನ್ನು ಜಯಿಸಲಿಕ್ಕೆ, ಡಿಪ್ರೆಷನ್ಸ್ಗಳನ್ನ ಎಲ್ಲವನ್ನು ಜಯಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಪ್ರಾರ್ಥನೆ ಮಾಡಿ. ದೇವರು ಹೇಳ್ತಾ ಇದ್ದಾನೆ, ನೀನು ಪ್ರಾರ್ಥನೆ ಮಾಡು, ನಾನು ನಿನ್ನ ಕೂಗನ್ನು ಕೇಳಿ ನಿನ್ನ ದುರಾವಸ್ಥೆಯನ್ನು ತಪ್ಪಿಸ್ತೀನಿ ಅಂತೇಳಿ. ನಿಮ್ಮ ದುರಾವಸ್ಥೆ ತಪ್ಪಬೇಕಾ? ಹಾಗಿದ್ದರೆ ಎಚ್ಚರ ತಪ್ಪದೆ ಪ್ರಾರ್ಥನೆ ಮಾಡಿ. ಖಂಡಿತ ಆತನು ನಿಮ್ಮನ್ನು ನಿಮ್ಮ ಎಲ್ಲ ದುರಾವಸ್ಥೆಯಿಂದ ತಪ್ಪಿಸಿ ನಿಮಗೆ ದೊಡ್ಡ ಅದ್ಭುತ ನಿಮ್ಮ ಜೀವಿತದಲ್ಲಿ ಮಾಡ್ತಾನೆ. ಗಾಡ್ ಬ್ಲೆಸ್ ಯು.